ما شاء وسع كرسي السماوات والأرض ولا يئوده حفظهما وهو العلي العظيم. بسم الله الرحمن الرحيم. ألم تر كيف فعل ربك بأصحاب الفيل ألم يجعل كيدهم في تضليل وأرسل عليهم طيرا أبابيل ترميهم بحجارة من سجيل فجعلهم كعصف مأكول. بسم الله الرحمن الرحيم. إذا جاء نصر الله والفتح والناس يدخلون في دين الله أفواجا وسبح بحمد ربك واستغفره إنه كان توابا. بسم الله الرحمن الرحيم. تبت يدا أبي لهب وتب ما أغنى عنه ماله وما كسب سيصلى نارا ذات لهب وامرأته حمالة الحطب في جيدها حبل من مسد. بسم الله الرحمن الرحيم. سورة الفاتحة. الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. قل هو الله أحد الله الصمد لم يلد ولم يولد ولم يكن له كفوا أحد. قل هو الله أحد الله الصمد لم يلد ولم يولد ولم يكن له كفوا أحد. درد اللهم سيدنا سبينا مولانا حبيبنا وعليه وسلم إن له ملائكة يصلون على النبي يا أيها الذين آمنوا صلوا عليه وسلموا تسليما. اللهم صل على سيدنا سبحان ربك رب العزة عما يصفون سلام على المرسلين الحمد لله رب العالمين. नाम सावली नमस्कार ಮಾಡ್ತಿದ್ದೀರಿ ಮುಖಂದ್ರ ಈ ಅಮಾಚಿ ಒಂದು 4 ಮಂದಿ ಹೇಳಿ ಗದ್ದಿಗೆ ಮುಗಿಸ್ತೀನಿಪ್ಪ. ಯಾಕ ಇದು ವರ್ಷಕ್ಕೊಮ್ಮೆ ನಮ್ಮ ತಂಗಿ ಪೂಜೆ ಐತಿ. ಇಡೀ ಜಗತ್ತದೊಳಗ ಇವತ್ತಾಕಿ ಪೂಜೆ. ಅದಕ್ಕೆ ದೂರ ಭಕ್ತರು ಬಂದಾರ. ಹೋಗಿ ಅವರು ಪೂಜೆ ಪುನಸ್ಕಾರ ಅಂಗಡಿ ಪೂಜೆ ಎಲ್ಲ ಇರ್ತಾವಪ್ಪ. ಅದಕ್ಕೆ ಲಕ್ಷ್ಮೀ ಪೂಜೆ 9 ಒಳಗೆ ಪೂಜೆ ಆಗ 9 ಗಂಟೆ ಒಳಗೆ. ಈ ತಾಳಿಕೋಟೆ ಹತ್ರ ಸಾಸ್ನೂರು ಮಠದ ಎಷ್ಟು ಇದರ ಹಿಡ್ಕೊಂಡು ನಿಂತಿರಪ್ಪ ಅಂತ ಹೇಳಿ ತೋರಿಸಿ ಎಲ್ಲ ಮಕಂದರ ಆ ಮಠದ ಒಳಗ ಇಲ್ಲಿ ಅಮಾಸಿಗೊಮ್ಮೆ ನಂದು ಹೆಂಗ ನಡಿತೈತಿ ಇದಕ್ಕಿಂತ ಹತ್ತೂರಾಗಿ ಆ ಮಠದ ಶಕ್ತಿ ಇತ್ತು. ಅದಕ್ಕ ಒಂದು ವ್ಯಕ್ತಿ ಪಟ್ಟಕ ಮಾಡಿಂದ ಆ ವ್ಯಕ್ತಿ ಸತ್ ಹೋಗಿಂದ ಆ ಮಠ ಅನ್ನೋದು ಹೆಂಗಾಗೈತೆ ಅಂದ್ರ ದಿಕ್ಕಿಲ್ಲದ ಪರದೇಶಿ ಯಾರು ಆ ಮಠ ಸಿನಕ ಹೊಳ್ಳಿ ಯಾರು ನೋಡುವಲ್ರ. ಹೊಳ್ಳಿ ಅಲ್ಲೇ ಇದ್ದಂತ ದಪ್ಪನಾದಂತ ಲಿಂಗದೊಳಗ ಮಾಡಿದಂತ ವಸ್ತು ಅವ ಇದ್ದಾಗ ಏನು ಪವಾಡ ನಡೆದಿತ್ತು ಹೊಳ್ಳಿ ಪ್ರತಿ ಆ ಸೃಷ್ಟಿ ಅವ ಹುಟ್ಟಿ ಬರ್ತಾನಂತ ಹೇಳಿ ಬಂದಾನ ಅಜ್ಜ. ಅದಕ್ಕ ಅಜ್ಜ ಹೇಳಿದ್ದು ಬಂದಿದ್ದು ಬಿಡ್ರಿ,
ಈಗ ಇಷ್ಟೊತ್ತನ ನೀವು ಪೇಚಾಡಿ ಅದನ್ನ ಹೊಲ ಮಲ್ಲ ಕೇಳಿದ್ದು ಬಿಡ್ರಿ. ಆ ಮಠ ಸ್ಥಾನ ಏನೈತಿದು ಆವರಣ ಮಠದ ಅಂಗಳಪ್ಪ ಮುಖಂಡರು ಇದಿಷ್ಟು. ಅಲ್ಲೇ ದೊಡ್ಡ ದೊಡ್ಡ ಮಾತ್ಮೂರ ಗದ್ದಿಗೆದವು. ಆ ಮಠದ ಅಂಗಳ 4 ಮೂಲಿ ಬಂದೋಬಸ್ತ್ ಆ ಗೇಟ್ಗೆ ಒಂದು 5 ಕಾಯಿ 4 ಮತ್ತು ತಲಬಾಗಿಲಿಗೆ 1 ಆ ತರ ಮಾಡ್ಕೊಂಡು ಬಂದೋಬಸ್ತ್ ಮಾಡ್ಕೊರಿ. ತಪ್ಪದ ಅಮಾಸಿ ತಪ್ಪಂಗಿಲ್ಲ, ಅದನ್ನ ಮಾಡ್ಕೊಂಡಿಂದ ಹತ್ತಬೇಕು. ಅದು ನೀವು ಹೆಂಗ ದುಡಿಮೆ ಮಾಡ್ತೀರಿ, ಹೆಂಗ ಹತ್ತೀರಿ ಆ ಮಠದ್ದು ನಡೀತೈತಿ. ಅಲ್ಲಿ ನಿಮ್ಮಿಬ್ಬರು ಗಂಡ ಹೆಂಡತಿದ್ದು ಬಾಳೆ ಕಲ್ಯಾಣ ಆಗುತ್ತೆ. ಕೊಡ್ರಿ. ನೀವು ಹೇಳು ಮುಂದೋಟ ಅವ್ರಿಗೆ ಹೇಳಿ ಕೊಡ್ರಪ್ಪ. ಮುಖಂದರ ಹೇಳ್ರಿ. ಆ ಬಿಗ್ಗಕ್ಕೆ ಟ್ಯಾಕ್ಟರ್ ಹೊಸೂರವಂತಲ್ಪ ಹೊಸಾಗಿ ಬಾಬಡಿಗೆ ನಿನ್ನೆ ಎತ್ತವಾ ಎಷ್ಟು ವರ್ಷ ಆದ್ರೂ ಎಷ್ಟು ದಿವಸ ಆದ್ರೂ ಮನಿ ಹಾಕ್ಸ್ಬೇಕಂತೀವಿ. ಕುಡಿದು ದುಡ್ಡು ಹೊಕ್ಕವು. ಆ ಮನಿ ಚಲು ಮಾಡ್ಬೇಕಂದ್ರೆ ಯಾವ್ದಾರ ಒಂದು ಕಂಟಕ ನಡವರ್ಕ್ ಬಂದಾಗ್ಬಿಡುತ್ತ, ಯಾವ್ದಾರ ಇದೀ ಬರ್ತೈತಿ. ಆ ಮನಿ ಹಾಕ್ಸೋದಾಗುವಲ್ದು. ಮಕ್ಕಂದರ ನಾಳೆ 6 ಗಂಟೆಕ ಪೂಜೆ ಮಾಡೋಣಪ್ಪ ತರಣ. 6 ಗಂಟೆಕ ಪುರುಬುರ ಕಡೆಯಿಂದ ಪೂಜೆ ಮಾಡಿಸ್ಬೇಕು, 5 ಗುದ್ದಿ ಹಾಕ್ಸ್ಬೇಕು. ಆ ತರ ಮಾಡ. ನನ್ ಬುದ್ಧಿ ನಂಬ್ರಿ. ತಪ್ಪದ ಅಮಾಸೆ ಹತ್ರಿ ನಡ್ಕೋರಿ. ಅದು ವರ್ಷ ತುಂಬೂರು ಆಗ ಮನಿ ಮುಗಿತೈತೋ ಮುಗಿಸ್ಬೇಕು. ನೀವು ಆಶೀರ್ವಾದ ಏನ್ ಹೇಳಕತ್ತೀನಿ ಅವ್ರಿಗೆ, ಏನ್ ಆಡ್ಕಳಿಯಾಗಿ ನಿಂದಿರ್ತೈತೋ ನಾನು ಪರೀಕ್ಷೆ ಮಾಡ್ಬೇಕು. ಹೆಂಗಾರ ಮಾಡಿ ಮುಗಿಸ್ತಾರೆ. ನೀವ್ ದುಡಿಮೆ ಮಾಡ್ಬೇಕ. ಮಾಡ್ತಾರೆ. ಯಾವ ಮುದುಗಲ್ಲ ಒಬ್ಬ ಹೊಸ ಗಾಡಿ ತಂದಾನಂತಪ್ಪ. ಮುದುಗಲ್ಲ ಯಾರು ನೋಡ್ರಿ, ಬರ್ರಿ ಬಂದ್ ಮಾಡ್ರಿ. ಪಟ ಬರ್ರಿ, ಒದರದಾರ ಬರ್ರಿ, ಟೈಮ್ ಇಲ್ಲ ಅಂತ ಹೇಳ ಅಜ್ಜ. ಮುದುಗಲ್ ಬಾರಿ ಯಾರು ಬರ್ರಿ ಪಟ್ನ. ಹೊಸ ಗಾಡಿ ತಂದಾನ ಮಕ್ಕಂದರ. ತಂದ ಗಾಡಿ ತರ್ಬಿಸಿದ ನಿನ್ನೆ ಕಾಯಿ ತಂದಿಟ್ರ. ಅದು ನಡಿಬಾರ್ದು, ಇದನ್ನ ನಡೆಸ್ಕೊಡ್ಬಾರ್ದು ಅಂತೇಳಿ ಅದಕ್ಕೆ ಏನ್ ಮಾಡುದು ಬಿಗ್ ಬಂದ್ ಮಾಡೈತಿ. ಯಾವ ಏನು ಮಾಡಿದ್ರು ಅದು ನಿಮಗೆ ತಾಕುದಿಲ್ಲ. ನಂಬಿಕೆ ಇಡ್ರಿ. ನಾಳೆ ಪಾಟ್ಯಕ್ಕ ಪೂಜೆ ಮಾಡ. ಎಷ್ಟು ಗಾಡಿ ಅದಾವ, ಇಷ್ಟು ಗಾಡಿಗೆ ಒಂದೊಂದು ಗದಿ ನಿಂಬೆ ಹಣ್ಣು ಬಿಕ್ಕೋ. ಅದು ಯಾಕೆ ನಡುದಿಲ್ಲ ನಾನು ನೋಡ್ತೀನಿ. ಕೊಡೋ ಪ್ರಸಾದ್. ಏ ನೀನು ಅಮ್ಮದಾಳಿ ಮುಂದಲ ಅಮಾಸೆ ಅನ್ನುತ್ತೆ ನಿನ್ನ ಗಲ್ಲಿಪ್ ಓಡಿಸ್ತೀನಿ ಅಂತೇಳಿ ಎಷ್ಟು ತಿಂಗಳಾತಪ್ಪ ನೀನ ಉರ್ಸಿಗಂಡಿ ಉರುಸ್ ತಪ್ತು. ಈ ಮುಂದಲ ಅಮಾಸೆಗೆ ನಿನ್ನ ಗಲ್ಲಿಪ್ ಬೀಳ್ಬೇಕು ಅಂದ್ರೆ ಬೀಳ್ಬೇಕು. ಒಂದು ಹಾಕಿ ಕೊಡೋ ಪ್ರಸಾದ್. ಏ ಸಿದ್ದಿಗಪ್ಪ, ನೀನ್ ಮುಂದೆ ಒಬ್ಬ ಕುಂತ ನೋಡಿ ಚೌಕಣಿ ಹಂಗಿ ಅವ್ನ ಎದ್ದ ಬಾಯ್ ಹೊಸ್ತಾಗ ಬಂದ ಇವ್ ಕೆಂಪಂಗ ನೀರ್ ಬರ್ತ. ಅಷ್ಟ ಬಂದಿ ಇಲ್ಲಿ ಮುಖಾಂತರ ಕಾಯಿ ಹೋದ್ ಕಟ್ಕೊಂಡು
ಕಾಯಿ ಬರ್ತೀರಿ ಕಾಯಿ ಬರ್ಸ ಹಾಂ ನನ್ ಬುದ್ಧಿ ನಂಬ ಹಾಂ ತಪ್ಪದ ಅಮಾಸಿ ಹತ್ತಿಲ್ಲ ಹಾಂ 2 ಅಮಾಸಿ ಒಳಗ ನಾ ಭೇಟಿ ಆದ್ರ ಹಾಂ 3ನೇ ಅಮಾಸಿ ಹತ್ತು ಇಲ್ಲಿ ಕತ್ತಕ್ ಹೋಗ ಕೊಡೋ ಪ್ರಸಾದ್ ಯಾರೋ ಹೊಸ ಗಾಡಿ ಆಮೇಲೆ ಯಾವ್ದಾರ ಬೋರ್ ಹಾಕ್ಸೋರಿದ್ರ ಬೋರ್ ಹಾಕ್ಸಾರದ್ರ ಆಮೇಲೆ ಹೊಸದಾಗಿ ಮನಿ ಹಾಕ್ಸೋರಿದ್ರ ನಾಳೆ 6 ಗಂಟೆಕ ಪೂಜೆ ಮಾಡ್ಬೇಕ ಮಣಿ ಬೋರ್ ಹಾಕೋರಿದ್ರ ಗಾಡಿಗಳ ಪೂಜೆ ವಾಹನಗಳ ಪೂಜೆ ಹೊಸ ಇಮಾರತಿ ಮಾಡೋರು ಎಲ್ಲಾ ಭಕ್ತರಿಗೆ ಬಂತು ಒಬ್ಬರಿಗೆ ಹೆಲ್ಪ್ ಹೋದ ಈ ಕೌಜ್ಗೇರಿ ಆರ್ಮಿ ಕೂಡ ಒಬ್ಬ ಬದಾಮ್ಯಾವ ಹೊಸದಾಗ ಬಂದ ನೋಡ ಯಾರ್ರಿ ಅವ್ರ ಇದೇಟ್ ಗದ್ದ ಐತಿ ಪಾರ್ಪ ಈ ಅಮಾಸಿ ಇಂಥ ಗದ್ದಲ್ದಾಗ ನಮ್ದು ಯಾವ ಪಾಳೆ ಹತ್ತತಿ ನಮ್ಮನ್ನ ಯಾವ ಬರ್ತಾನ ಅದನ್ನ ಒಟ್ಟು ನಿಮ್ ಮನಿ ಕರ್ಕೊಂಡು ಹೋಗುದು ಭಾಳ ಐತಿ ಹೌದಾ ಅದ್ ನಾನು ಪರ್ಮಿಷನ್ ಇಲ್ಲ ಬಂದ್ರೆ ಕರ್ಕೊಂಡು ಹೋಗಿ ಹೋಗಪ್ಪ ಹಂಗ ಬರಂಗಿಲ್ಲ ಸರ್ ನಿನ್ ಪರ್ಮಿಷನ್ ತಗೋಬೇಕು ಬರ್ಸಿ ಏನಿಲ್ಲ ಓದ್ ಕಟ್ಟ ಇದು ಹಬ್ಬ ಮುಗಿಲಿ ಹಬ್ಬ ಮುಗಿದಿಂದ ಬೇಸ್ತಾರ ವಾರ ಬರ್ತಾನ ಆತ ಹಿಂಗ ಹೋಗ್ತಾನ ಅವನು 1 ವಾರ ಮನಿಗ್ ಕರ್ಕೊಂಡು ಹೋಗು ಅದೇನಿದ್ರು ಕಲ್ಯಾಣ ಆಗುವಂಗ ನಾ ಆಶೀರ್ವಾದ ಮಾಡಿ ಕೊಡೋ ಪ್ರಸಾದ್ ಇದ್ನಂತ ಬೆಂಗಳೂರಾಗಿಂದ ಹುಬ್ಳಿಗೆ ಬಂದನಂತ ಬರ್ರಿ ಮುಸ್ತಾವ್ ಹೊಸ್ತಾಗಿ ಬಂದಾರ ನೋದಿರ್ತೀನಿ ಅಮಾಸಿ ಅಟ್ಟ ಅಷ್ಟ ಮಾಡ್ರಿ ಮಾಡ್ರಿ ಹೌದನ ಅಲ್ಪ ದೂರ್ಲಿಂದ ಬಂದಿರ್ತಾರ ಅವರೆಲ್ಲ ಕಾಯಿ ಬರ್ಸಿಲ್ಲ ಕಾಯಿ ಒಯ್ಯಿ ನೀನು ದೊಡ್ಡ ಕುಲ್ದಾವ ದೊಡ್ಡ ಸ್ಥಾನದಾವ ದೊಡ್ಡ ಮೆಟ್ನವದಿ ಹೌದನ ಹೌದಂತ ಅಂತಾವ್ ಇದ್ದಾವ ಈ ದೇವ್ರುಗಳು ದೇವತಿಗಳ ಮ್ಯಾಗ ಚಿಲ್ರ ಬುದ್ಧಿ ತೋರ್ಸಕತ್ತೀನಿ ನೀನು ಇಲ್ಲ ನೋಡ್ರಿ ಸರಿ ಅದಕ್ಕ ನಿನ್ನ ಸಮಸ್ಯೆಗಳು ಅಡ್ಡ ಬರಕತ್ತಾವ ನೀ ಏನ್ ಮಾಡಕ್ ಹೋದ್ರು ನಿನಗ ಇದ್ರ ಯಾಕೆ ಕೆಲಸನ ಆಗೋದು ಹೌದಲ್ಲ ಇಲ್ಲೇ ಈ ಸಾಂಗ್ ಒಳಗ ಈ ದೊಡ್ಡ ಲಾಲ್ಸ ಬೀಳಿದ ಆ ತರ ಇಲ್ಲ ಇಲ್ಲಿ ಯಾವುದಿದ್ರು ನಿವಾರಣೆ ಆಗ್ಬೇಕು ಏನು ನಾನು ನುಡಿ ಕೊಟ್ಟಿರ್ತೀನಿ ಅದ್ರ ತಕ್ಕ ನೀವು ನಡಿಬೇಕು ಅದು ಸಿದ್ಧಾಂತ ಆಗ್ಬೇಕು ಹಂಗ ನಂಬಿಬೇಕ ಕೊಡ ಪ್ರಸಾದ ಸಿಂಧನೂರು ಗಂಡ ಹೇತಿ ಮಕ್ಕಳು ಬಂದಾರ ನೋಡ ಇನ್ನೂರ ಯಾರು ಬರ್ರಿ ಏಯ್ ಈ ಕಡೆ ಬರ್ರಿ ಅದನ್ನ ಕರ್ಕೊಂಡು ಹೋಗಿರಿ ಮನಿಗೆ ಪಾದ ಹಾಕ್ಯಾರ ಎಲ್ಲಾ ತಿಳಿಸಿನೂ ಬಂದಾರ ನೋಡಿನೂ ಬಂದಾರ ಈ ಹೆಬ್ಬಳ್ಳಿ ಅದ್ರಲಿಂದ ನೀನ ಈಗ ಏಟ ನೀನು ಸಾಮಾನ್ಯ ವಸ್ತು ಅಲ್ಲ ನೀನು ಜಗ್ಗೈತಿ ಮಕ್ಕಂದರ ಹ್ಞೂನ್ರಿ ಆದ್ರೆ ಅವ್ರಿಗೆ ಅದ್ರ ಬಗ್ಗೆ ಚಿಂತೆ ಬಂದಿಲ್ಲ ಮಣಿ ಹಾಕಿಸ್ಬೇಕು ಒಂದ್ ಆಸ್ತಿ ಮಾರುದೈತಿ ಅದನ್ನ ಮಾರ್ಬೇಕು ಹೌದಾ ನನ್ನ ಮಕ್ಕಳ ಕಾಲ್ ಮ್ಯಾಗ ನಿಂದಿರ್ಬೇಕು ಶಾಣ್ಯಾರ ಆಗ್ಬೇಕು ಹೌದನಲ್ಲ ಇದು ನಿನ್ ಬೇಡಿಕೆ ಅಜ್ಜಾರ ಅನ್ನೋದು ಕರೆಕ್ಟ್ ಐತನಿದ ನನ್ನ ಮಕ್ಕಳಿಗೆ ಆ ತರದಿಂದ ಕಾಡಬಾರ್ದು ಹೊಳ ಮಲ್ಲ ನನ್ನ ಮಕ್ಕಳಿಗೆ ಸುಸ್ತಾಗುದು
ಆರಾಮಿಲ್ಲ